ಗಿಡ ಬಳ್ಳಿಗಳನ್ನು ಹಾಗೇ ಉಳಿಸಿ ಒಂದು ಧ್ಯಾನ ಕುಟೀರದ ಹಾಗೆ ರಾಮಕೃಷ್ಣ ಆಚಾರ್ಯ ಅದನ್ನು ಕಟ್ಟಿಕೊಂಡಿದ್ದಾರೆ. ಬಹುಶಃ ಇವತ್ತು ಕರಾವಳಿ ಅಥವಾ ನಮ್ಮ ರಾಜ್ಯದಲ್ಲಿ 40,000ಕ್ಕಿಂತ ಹೆಚ್ಚು ದೇವರ ಬನಗಳು, ನಾಗಬನಗಳಿವೆ. ನಾಗಬನಗಳನ್ನು ಇವತ್ತು ನಾಗಭವನಗಳಾಗಿ ಮಾಡಿ ಕೊನೆಗೆ ಸುತ್ತ ಒಂದು ಗೋಡೆ ಕಟ್ಟಿ ಬೀಗ ಹಾಕಿ ಒಂದು CC ಕ್ಯಾಮರಾ ಒಂದು ಕೂರಿಸಲಿಲ್ಲ ನಾವು. ನಾಗರ ಹಾವುಗಳು ಬಿಡಿ, ಮನುಷ್ಯರೇ ಕೂರ್ಲಿಕ್ಕೆ ಆಗದ ರೀತಿಯಲ್ಲಿ ಗ್ರನೈಟ್ ಹಾಕಿಕೊಂಡು ಅದಕ್ಕೆ ಟೈಲ್ಸ್ ಹಾಕಿಕೊಂಡು ಅದರ ರೂಪಾಂತರ ಮಾಡಿಕೊಂಡು ಇನ್ನು ಆರಾಧಿಸುವಂತ ಒಂದು ನೆಲೆಯನ್ನ ಯೋಚನೆ ಮಾಡಿ. ನಾವು ಬದುಕುವ ನೆಲೆಯನ್ನ ನಾವು ಎಷ್ಟು ಬಿಸಿಗೂಡುಗಳನ್ನಾಗಿ ಮಾಡಿರ್ಬೋದು ನಾವು ಯೋಚನೆ ಮಾಡಿ. ಆರಾಧಿಸುವ ನೆಲದ ಒಂದು ನೆಲೆಯನ್ನೇ ನಾವು ರೂಪಾಂತರಕ್ಕೆ ಒಳಪಡಿಸಿರುವಂಥ ಈ ಸ್ಥಿತಿಯಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಇದನ್ನು ಯೋಚನೆ ಮಾಡಬೇಕು. ಮತ್ತೆ ನೆಲದ ಕಡೆಗೆ, ಮತ್ತೆ ಅನ್ನದ ಕಡೆಗೆ ಚಲಿಸುವಂತಹ ಒಂದು ಶಿಕ್ಷಣ ಬೆಳೇರಿಯವರು ಹೇಳಿದ ಹಾಗೆ ನಮ್ಮ ಪಠ್ಯದಲ್ಲಿ ಬರಬೇಕು ಅಂತ ನನ್ನ ಆಶಯ.